ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಸುಳಿವು ಕೊಟ್ಟಿದೆ ಸರ್ಕಾರ. ಟಿಕೆಟ್ ದರ ಏರಿಕೆ ಸುಳಿವನ್ನ ನೀಡಿದೆ ಸಾರಿಗೆ ಇಲಾಖೆ. ಈಗಾಗಲೇ 6 ಬಾರಿ ಡೀಸೆಲ್ ದರ ಹೆಚ್ಚಳವಾಗಿದೆ. ಡೀಸೆಲ್ ದರ ಏರಿಕೆಯಿಂದಾಗಿ ವಾರಕ್ಕೆ 7 ಕೋಟಿಯಷ್ಟು ಸಾರಿಗೆ ಇಲಾಖೆಗೆ ನಷ್ಟವಾಗ್ತಾ ಇದೆ. ಹೀಗಾಗಿ ಟಿಕೆಟ್ ದರ ಏರಿಕೆ ಮಾಡಲೇಬೇಕಾಗತ್ತೆ ಅಂತ ಸಾರಿಗೆ ಸಚಿವರು ಭಾರತಿ ಸುರೇಶ್ ಅವರು ಮಾತನಾಡಿದರು. ಅತುಲ್ ತಿವಾರಿ ಅಂತ ACS ಇದು ನಮ್ಮ ರಾಜ್ಯದ್ದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಅವರು ಈಗಾಗಲೇ ಸುಮಾರು 15-20 ದಿನ ಆಯಿತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, 4 ನಿಗಮಗಳಿಗೆ ಓಡಾಡ್ತಾ ಇದ್ದಾರೆ. ಇವತ್ತು ನಮ್ಮ ಇಲ್ಲಿನೂ ಬಂದಿದ್ದರು. ಅವ್ರು ರಿಪೋರ್ಟ್ ಕೊಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಎಷ್ಟು ಏರಿಕೆ ಮಾಡಬೇಕು ಅನ್ನೋದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಅವ್ರು ಕೊಟ್ಟಂಥ ರಿಪೋರ್ಟ್ನ ಕ್ಯಾಬಿನೆಟಲ್ಲಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀವಿ. ಯಾಕೆ ಅಂದರೆ ನೋಡಿ, ನಾವು ಯಾವಾಗ ಪರಿಷ್ಕರಣೆ ಮಾಡಿದ್ವಿ ಈ ಬಸ್ ಫೇರ್ದು ಟಿಕೆಟ್ ದರ, ಅದಾದಮೇಲೆ 6 ಸರಿ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಜಾಸ್ತಿ ಆಗಿದೆ. ನಾವು ಪರಿಷ್ಕರಣೆ ಮಾಡಲೇ ಇಲ್ಲ, ನಾವು ಅದೇ ಹಳೆಯ ರೇಟಲ್ಲೇ ಕೊಡ್ತಾಯಿದ್ವಿ. ಒಂದು ವರ್ಷಕ್ಕೆ 4 ನಿಗಮ ಸುಮಾರು 8ರಿಂದ 10 ಸಾವಿರ ಕೋಟಿ ಲಾಸಲ್ಲಿ ನಡೀತಾ ಇದೆ. ಎಲ್ಲಿಂದ ತರೋ ದುಡ್ಡು? ಮತ್ತು ನಿಗಮ ಮುಚ್ಚಬೇಕಾಗ್ತದೆ. ಆದ್ದರಿಂದ ಈ ಪರಿಷ್ಕರಣೆಯನ್ನು ಕಮಿಟಿ ಮಾಡಿದ್ದೀವಿ. ಜನಗಳಿಗೂ ಅನಾನುಕೂಲ ಆಗಬಾರ್ದು, ಅವರು ಅರ್ಥ ಮಾಡ್ಕೊತಾರೆ. ಸಾರ್ವಜನಿಕರು ಅನಾನುಕೂಲ ಆಗಬಾರ್ದು. ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದು ಡೀಸೆಲ್ಲು ಪೆಟ್ರೋಲ್ ಎಲ್ಲನೂ. ಆದ್ದರಿಂದ ವಿರೋಧ ಪಕ್ಷದವರು ಇದನ್ನು ಒಪ್ಕೋತಾರೆ. ವೈಜ್ಞಾನಿಕವಾಗಿ ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದನ್ನು ಕಮಿಟಿ ರಿಪೋರ್ಟ್ ಬಂದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಏರಿಸುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಈಗಾಗಲೇ ಡೀಸೆಲ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ದರ ಏರಿಕೆ ಆಗಿದೆ, ಇದಾಗಲೇ ಸಾರ್ವಜನಿಕರಿಗೆ ಇದರ ಬರೆ ಬೀಳ್ತಾ ಇದೆ. ಈಗ ಮತ್ತೆ ಸಾರಿಗೆ ಇಲಾಖೆಯಿಂದ ಮತ್ತೆ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತಹ, ಟಿಕೆಟ್ ದರ ಏರಿಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸ್ವತಃ ಭಾರತಿ ಸುರೇಶ್ ಅವರು ಮಾತನಾಡಿದ್ರು. ಏನ್ ಹೇಳಿದ್ರು? ಯಾವಾಗಿಂತ ದರ ಏರಿಕೆ ಆಗುತ್ತೆ? ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಹೌದು ಮಧು ನಾಗರಾಜ್, ಈಗಾಗಲೇ ಕೂಡ ಮೊನ್ನೆ ಟಿವಿ9 ಜೊತೆಯಲ್ಲಿ ಭೈರತಿ ಸಚಿವರು ಅಂದರೆ ಸಾರಿಗೆ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರು ಈಗಾಗಲೇ ಮಾತಾಡಿದಂಥ ಸಂದರ್ಭದಲ್ಲಿ BMTC KSRTC ಸೇರಿದಂತೆ 4 ನಿಗಮದ ಬಸ್ಸುಗಳ ಟಿಕೆಟ್ ದರವನ್ನು ಏರಿಕೆ ಮಾಡುವಂತಹ ಒಂದು ಸುಳಿವನ್ನು ಕೂಡ ಕೊಟ್ಟಿರುವಂಥದ್ದು. ಕಾರಣ ಏನು ಹೇಳಿದ್ರೆ, ಈಗಾಗಲೇ ಯುದ್ಧ ಆರಂಭವಾದ ಮೇಲೆ ಡೀಸೆಲ್ ಮೇಲೆ ಅಂದರೆ ಪ್ರತಿ ಲೀಟರ್ ಡೀಸೆಲ್ ಮೇಲೆ 8 ರೂಪಾಯಿಯಷ್ಟು ದರ ಏರಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಟಿಕೆಟ್ ದರ ಅನಿವಾರ್ಯತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈಗಾಗಲೇ ಟಿಕೆಟ್ ದರ ಏರಿಕೆಗೆ ಈಗಾಗಲೇ ಅತುಲ್ ತಿವಾರಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವಂಥ, ಅಂದರೆ ದರ ನಿಗದಿ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಿರುವಂಥದ್ದು. ಆ ಒಂದು ಸಮಿತಿ ಈಗಾಗಲೇ 2-3 ಬಾರಿ BMTC KSRTCಗೆ ಒಂದು ಬಂದು ಈಗಾಗಲೇ ದರ ಏರಿಕೆಯ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಒಂದು ಪ್ರಮುಖವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ, KSRTC BMTC ಸೇರಿದಂಥ 4 ನಿಗಮದ ವಾರ್ಷಿಕ ಆದಾಯ ಎಷ್ಟು, ನಷ್ಟ ಎಷ್ಟು, ಡೀಸೆಲ್ಗೀಗ ಹೆಚ್ಚುವರಿಯಾಗಿ ಎಷ್ಟು ಹೊರೆ ಆಗ್ತಿದೆ, ನೌಕರರಿಗೆ ಪ್ರತಿ ತಿಂಗಳು ಎಷ್ಟು ಹಣವನ್ನು ಹೊಂದಿಸಬೇಕಾಗಿದೆ, ಈ ಎಲ್ಲ ವರದಿಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸದ್ಯದಲ್ಲೇ ಈಗಾಗಲೇ ಅತುಲ್ ತಿವಾರಿ ಅವರ ತಂಡ ಏನಿದೆ, ಸಾರಿಗೆ ಸಚಿವರಿಗೆ ಎಷ್ಟು % ಟಿಕೆಟ್ ದರವನ್ನು ಏರಿಕೆ ಮಾಡ್ಬೋದು ಅನ್ನುವಂಥ ಒಂದು ವರದಿಯನ್ನು ಸಲ್ಲಿಸುತ್ತೆ. ಮುಂದಿನ ದಿನಗಳಲ್ಲಿ ಆ ವರದಿಯನ್ನು ಸಾರಿಗೆ ಸಚಿವರು CMಗೆ ಸಲ್ಲಿಸ್ತಾರೆ. CM ಎಷ್ಟು % ಟಿಕೆಟ್ ದರವನ್ನು ಏರಿಕೆ ಮಾಡಬಹುದು ಅನ್ನುವಂಥ ಒಂದು ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಅದನ್ನು ನೋಡಿಕೊಂಡು ಟಿಕೆಟ್ ದರ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ KSRTC 33% ಟಿಕೆಟ್ ದರ ಏರಿಕೆಗೆ ಮನವಿಯನ್ನು ಸಲ್ಲಿಸಿತ್ತು ಈ ಹಿಂದೆ. BMTC 44% ಟಿಕೆಟ್ ದರ ಏರಿಕೆಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿತ್ತು. KK ಮತ್ತು ತಿರ್ಗಾ NWRTC ಕೂಡ 30-35% ನಮಗೆ ಟಿಕೆಟ್ ದರ ಏರಿಕೆಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿತ್ತು. ಈ ಹಿಂದೆ ಅಂದರೆ ಕಳೆದ ವರ್ಷ ಜನವರಿ 4ರಂದು ಈಗಾಗಲೇ 15% ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಟಿಕೆಟ್ ದರ ಏರಿಕೆ ಮಾಡುವಂಥದ್ದು ಸರಿಯಾದಂಥ ಕ್ರಮವಲ್ಲ. ಅಂದರೆ ಕಳೆದ ವರ್ಷವಷ್ಟೇ ನೀವು ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮತ್ತೆ ಈಗ ಟಿಕೆಟ್ ದರ ಏರಿಕೆ ಮಾಡುವಂಥದ್ದು ಸರಿಯಲ್ಲ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಮಧು ನಾಗರಾಜ್. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.